ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ನಾನು ನಾಗರತ್ನ. ಮುಖ್ಯಾಂಶಗಳು: ಸಮಗ್ರ ಕೃಷಿ ಮಾಹಿತಿ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ. ಶಾಸಕ ಪರಣ ಮುನವಳ್ಳಿ ಅವರಿಗೆ ನಗರಸಭೆಯಲ್ಲಿ ಪೌರ ಸನ್ಮಾನ. ಮತ್ತು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಣಕಾಸು ಸ್ಥಾಯಿ ಸಮಿತಿಯ ನೂತನ ಸದಸ್ಯರ ನೇಮಕ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಕೃಷಿ ಇಲಾಖೆಯ ವತಿಯಿಂದ ಸಮಗ್ರ ಕೃಷಿ ಮಾಹಿತಿ ಅಭಿಯಾನಕ್ಕೆ ಗಂಗಾವತಿ ಶಾಸಕರಾದ ಪರಣ ಮುನವಳ್ಳಿ ಚಾಲನೆ ನೀಡಿದರು. ಗಂಗಾವತಿ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಪರಣ ಮುನವಳ್ಳಿ ಅವರು ಈ ಒಂದು ಕೇಳ್ಕೊಳ್ತಿದ್ದೀನಿ. ಈ ಒಂದು ಯೋಜನೆ ಅನುಸಾರವಾಗಿ ಈ ಕೃಷಿ ಮಾಹಿತಿ ರಥವು ಗಂಗಾವತಿ ಹೋಬಳಿಯ ಎಲ್ಲ ಪಂಚಾಯತಿ ಮತ್ತು ಗ್ರಾಮಗಳಲ್ಲಿ 2 ದಿವಸದ ಮಟ್ಟಿಗೆ ವಿವಿಧ ಯೋಜನೆಗಳ ಮಾಹಿತಿಯನ್ನು ನೀಡ್ತಾರೆ. ಹಾಗೂ 3ನೇ ದಿವಸ ದಿನಾಂಕ 28/6/2018 ಹೊಸಳ್ಳಿ ಗ್ರಾಮದಲ್ಲಿ ಇಲಾಖೆಯ ಅಧಿಕಾರಿಗಳು ಹಾಗೂ ಕೃಷಿ ವಿಜ್ಞಾನಿಗಳೊಂದಿಗೆ ರೈತರು ನೇರವಾಗಿ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮದ ಎಲ್ಲ ರೈತರು ಉಪಯೋಗ ಪಡೆದುಕೊಳ್ಳಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತ್ತು ರೈತರಿಗೆ ಕೃಷಿ ಇಲಾಖೆಯಿಂದ ಏನು ಉಪಯೋಗ ಆಗ್ತದೆ ಆ ಎಲ್ಲ ಉಪಯೋಗವನ್ನು ಸರಿಯಾದ ರೀತಿ ತೆಗೆದುಕೊಳ್ಳುವ ಮುಖಾಂತರ ರೈತರ ಒಂದು ಬೆಳೆಯುವಂತ ಪದ್ಧತಿಯನ್ನ ಸುಧಾರಣೆ ಮಾಡೋದ್ರ ಮುಖಾಂತರ ಅದು ಯಾವುದೇ ಒಂದು ಸಂದರ್ಭದಲ್ಲಿ ರೈತರಿಗೆ ತಮಗೆ ಏನು ಮಾಹಿತಿ ಬೇಕಾಗಿದೆ ಆ ಮಾಹಿತಿಯನ್ನು ಪಡೆದುಕೊಳ್ಳುವುದರ ಮುಖಾಂತರ ತಮ್ಮ ಕಷ್ಟಗಳನ್ನು ನಿವಾರಿಸುವಂತ ಒಂದು ಶಕ್ತಿಯನ್ನು ಆ ಸಮಗ್ರ ಏನು ಮಾಹಿತಿ ಕೃಷಿ ಮಾಹಿತಿ ಏನು ಹೋಬಳಿ ಮಟ್ಟದಲ್ಲಿ ಕೊಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಇದು 2 ದಿನ ಹೋಬಳಿಯಲ್ಲಿ ಸಂಚರಿಸುವುದರ ಮುಖಾಂತರ ಸಮಾರೋಪ ಸಮಾರಂಭ ನಮ್ಮ ಈ ಹೋಬಳಿಯ ಹೊಸಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ. ಆದ ಕಾರಣ ಎಲ್ಲ ರೈತ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಆದಷ್ಟು ಈ ಒಂದು ಮಾಹಿತಿ ಏನು ಸಂಚಾರಿ ಏನಿದೆಯಲ್ಲ ಅದರ ಸರಿಯಾದ ಉಪಯೋಗ ತಾವು ತೆಗೆದುಕೊಳ್ಳುವ ಮುಖಾಂತರ ಕಾರ್ಯ ಮಾಡ್ರಿ, ರೈತರ ಒಂದು ಬದುಕು ಹಸನಾಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಅಧಿಕಾರಿಗಳಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೃಷಿ ಅಭಿಯಾನದ ಏನು ಚಾಲನೆ ಆಗಿದೆ, ಪ್ರತಿಯೊಬ್ಬ ರೈತರಿಗೂ ಸಹಿತ ಮುಗಿಸುವಂತ ವ್ಯವಸ್ಥೆ ಮಾಡಿ, ರೈತರು ಯಾರು ಎಲ್ಲಿರ್ತಾರೆ ಅವ್ರಿಗೆ ನಿಂತು ಸರಿಯಾದ ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಆದಾಗ ಮಾತ್ರ ಇನ್ನೂ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೆ. ಈ ಸಮಗ್ರ ಕೃಷಿ ಮಾಹಿತಿ ಅಭಿಯಾನ ಬರೇ ತೋಟಕ್ಕೆ ಮಾತ್ರ ಸೀಮಿತವಾಗಬಾರದು. ಅಧಿಕಾರಿಗಳು ಎಲ್ಲ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳಿಗೆ ಸಂಚರಿಸಿ ಕೃಷಿ ಇಲಾಖೆ ಮತ್ತು ಕೃಷಿ ಇಲಾಖೆ ಸಂಬಂಧಿತ ಎಲ್ಲ ಇಲಾಖೆಗಳ ರೈತರ ಏನು ಬೀಜ, ಗೊಬ್ಬರ ಮತ್ತು ಇನ್ನಿತರ ಮಾಹಿತಿಗಳನ್ನ ರೈತರ ಮನೆಗೆ ಮುಟ್ಟಿಸಿ ಕೃಷಿ ಇಲಾಖೆಯನ್ನ ನೇರವಾಗಿ ರೈತರ ಮನೆಗೆ ಯೋಜನೆಗಳನ್ನು ಒಯ್ಯುವುದರ ಮುಖಾಂತರ ಕೃಷಿಯಲ್ಲಿ ಪ್ರಗತಿ ಸಾಧಿಸಲು ಸಹಕಾರ ಮಾಡಬೇಕಾಗಿ 2 ಮಾತಿನಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದ. ಯಾವ ತರ ಮಾಡಬಹುದು ಅನ್ನೋದಕ್ಕೆ ಅವರ ಕರಪತ್ರ ಮೂಲಕ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಕರಪತ್ರಗಳನ್ನು ತೆಗೆದುಕೊಂಡು ರೈತರು ನಿಜವಾಗ್ಲೂ ಈಗ ಸಾವಯವ ಮತ್ತು ಜೈವಿಕ ಕೃಷಿಗಳಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಎಕರೆ 1ಕ್ಕೆ 8 ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ 4-5 ಇಂಚು ಭೂಮಿಯಲ್ಲಿ ನೀರು ನಿಲ್ಲಿಸುವುದರಿಂದ ಆ ಕೆಮಿಕಲ್ ನಿಂದ ಭೂಮಿ ಆ ನೀರಿನ ಮುಖಾಂತರ ನೀರುಂಡು ನಮ್ಮ ಭೂಮಿ ಸೌಳು ಮತ್ತು ಜೌಳ ಆಗಿ ಬೇರೆ ಫಲಗಳನ್ನ ಬೆಳೆಯಕ್ಕೆ ಬರಲಾರದಂತ ಸ್ಥಿತಿಗೆ ನಮ್ಮ ಭೂಮಿ
35% ಸವಳಾಗಿದೆ. ಬರಬರ್ತಾ ಇದನ್ನ ಪದ್ಧತಿ ಅಳವಡಿಸಿಕೊಂಡ್ರೆ ನಮ್ಮ ಭೂಮಿ ಯಾವುದೇ ಫಲಗಳನ್ನ ಬೆಳೆಲಾರದಂತ ಬಂಜರು ಭೂಮಿ ಆಗೋದಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಅನಾಹುತವನ್ನು ತಪ್ಪಿಸೋದಕ್ಕೆ ಕೃಷಿ ಇಲಾಖೆ ಮತ್ತು ಕೃಷಿ ಸಂಶೋಧನೆ ಕೇಂದ್ರ ರೈತರ ಭೂಮಿಯನ್ನು ಫಲವತ್ತತೆಯಾಗಿ ಉಳಿಸಿಕೊಳ್ಳಲು ಮತ್ತು ಕಡಿಮೆ ಗೊಬ್ಬರದಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೆಯಲು ರೈತರಿಗೆ ವೈಜ್ಞಾನಿಕ ಬೆಲೆ ನೀತಿಯನ್ನ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಜಾರಿಗೆ ತರಲು ಇಲಾಖೆಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಗಂಗಾವತಿ ಶಾಸಕರಾದ ಪರಣ ಮುನವಳ್ಳಿ ಹಾಗೂ ಕನಕಗಿರಿ ಶಾಸಕರಾದ ಬಸವರಾಜ ದಡಸಗೂರು ಅವರಿಗೆ ಜೂನ್ 27ರಂದು ನಗರದ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿಯ ರಾಜ್ಯ ಮುಖಂಡರಾದ ಸಿಂಗ್ನಲ್ ಪಂಪಾಪತಿ ಸಾಹುಕಾರ್ ತಿಳಿಸಿದ್ದಾರೆ. ಗಂಗಾವತಿ ನಗರದ ಸಿಬಿಎಸ್ ಕಲ್ಯಾಣ ಮಂಟಪದಲ್ಲಿ ಗಂಗಾವತಿ ಮತ್ತು ಕನಕಗಿರಿ ಶಾಸಕರುಗಳಿಗೆ ಜೂನ್ 27ರಂದು ಬುಧವಾರ ಅದ್ದೂರಿ ಸನ್ಮಾನ ಸಮಾರಂಭ ನಡೆಯಲಿದೆ. ಗಂಗಾವತಿ ಶಾಸಕರಾದ ಪರಣ ಮುನವಳ್ಳಿ, ಕನಕಗಿರಿ ಶಾಸಕರಾದ ಬಸವರಾಜ ದಡಸಗೂರು ಹಾಗೂ ಸರ್ವ ಸಮಾಜದ ಗಣ್ಯರಿಗೆ ಅದ್ದೂರಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ರಾಜ್ಯ ಮುಖಂಡರಾದ ಸಿಂಗ್ನಲ್ ಪಂಪಾಪತಿ ಸಾಹುಕಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಂಗಾವತಿ ಮತ್ತು ಕನಕಗಿರಿ ಕ್ಷೇತ್ರದ ಸರ್ವ ಸಮಾಜದ ಬಾಂಧವರು ಸನ್ಮಾನ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರುಗಳಾದ ಚೌಡ್ಕಿ ರಮೇಶ್ ನಾಯಕ್, ಸುದರ್ಶನ್ ರಾವ್ ತಾಂದಳೆ, ಪರಶುರಾಮ್ ಮಡ್ಡೇರ್ ಹಾಗೂ ಉಲಿಗಿ ಯಮನೂರಪ್ಪ ಅವರುಗಳು ಉಪಸ್ಥಿತರಿದ್ದರು. ಗಂಗಾವತಿಯ ಹಾಗೂ ಕನಗಿರಿಯ ಜನಪ್ರಿಯ ಶಾಸಕರಾದ ಪರಣ ಮುನವಳ್ಳಿ ಮತ್ತು ದಡಸೂರು ಬಸವರಾಜ ಮತ್ತು ನಗರದ ಸರ್ವ ಸಮಾಜದ ಗಣ್ಯರಿಗೆ ನಾಳೆ ಬುಧವಾರ 11 ಗಂಟೆಗೆ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಏಕೆಂದರೆ ಶಾಸಕರನ್ನು ಆರಿಸಬೇಕಾದರೆ ಎಲ್ಲ ಸರ್ವ ಸಮಾಜದ ಜನಾಂಗ ಮತ್ತು ಪಕ್ಷ ಭೇದವಿಲ್ಲದೆ ಓಟನ್ನು ಹಾಕಿ ಗೆಲ್ಲಿಸಿದ್ದಕ್ಕಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು, ಅವರಿಗೆ ವಂದನೆಗಳನ್ನು ಸಮರ್ಪಿಸಲೇಬೇಕಾಗಿದೆ. ಆದ್ದರಿಂದ ಒಂದು ಸಣ್ಣ ಕಾರ್ಯಕ್ರಮವಾದರೂ ಚಿಂತಿಲ್ಲ, ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋ ಸಲುವಾಗಿ, ಎಲ್ಲರಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಕಲ್ಯಾಣ ಮಂಟಪದಲ್ಲಿ ಎಲ್ಲ ನಗರದ ಗಣ್ಯರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಕಿರಾಣಿ ವರ್ತಕರಾಗಲಿ, ದಲಾಲ್ ಅಂಗಡಿ ಮಾಲಕರು, ರೈಸ್ ಮಿಲ್ಲರ್ಸು, ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸರ್ವ ಸಮಾಜದ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ಮೊನ್ನೆ ನಡೆದಂಥ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕನಕಗಿರಿ ಮತ್ತು ಗಂಗಾವತಿಯ ಸರ್ವಧರ್ಮ ಸಮಾಜದವರು ಕನಕಗಿರಿಯಲ್ಲಿ ಬಸವರಾಜ ದಡಸೂರು ಅವರಿಗೂ ಗಂಗಾವತಿಯಲ್ಲಿ ಪರಣ ಮುನವಳ್ಳಿ ಅವರಿಗೂ ಅತಿ ವಿಜೃಂಭಣೆಯಿಂದ ಅವರನ್ನು ಚುನಾಯಿತ ಪ್ರತಿನಿಧಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಕಾರಣ ಸರ್ವ ಸಮಾಜದ ಬಾಂಧವರು ಶಾಸಕರಿಬ್ಬರಿಗೂ ಅಭಿನಂದನೆ ಸಮಾರಂಭ, ಅದೇ ರೀತಿ ಎಲ್ಲ ಜಾತಿ ಜನಾಂಗದವರಿಗೂ ಕೃತಜ್ಞತೆ ಸಮಾರಂಭ ದಿನಾಂಕ 27/6/2018ರಂದು ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಈ ಗಂಗಾವತಿ ನಾಗರಿಕರೆಲ್ಲರೂ ಎಲ್ಲ ಸಮಾಜದವರು ಸೇರಿ ಅಭಿನಂದನಾ ಸಮಾರಂಭ ಇಟ್ಕೋಬೇಕಂದಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸಾರ್ವಜನಿಕರು, ರೈತರು, ವರ್ತಕರು, ಸರ್ವ ಧರ್ಮದವರು ಭಾಗವಹಿಸಿ ಈ ಸಭೆ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಗಂಗಾವತಿ ಶಾಸಕರಾದ ಪರಣ ಮುನವಳ್ಳಿ ಅವರಿಗೆ ನಗರಸಭೆಯಿಂದ ಪೌರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ನದಿವನಗಳ ನಾಡೆ ಜಯ ಹೇ ರಸಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನಕ ಮಾತೆ, ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಮೇಶ
ಗಂಗಾವತಿ ಶಾಸಕರಾದ ಪರಣ್ಣ ಮುನವಳ್ಳಿಯವರಿಗೆ ನಗರಸಭೆಯಿಂದ ಪೌರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ನಗರಸಭೆಯ ಅಧ್ಯಕ್ಷರಾದ ಸಣ್ಣ ಹುಲಿಗೆಮ್ಮ ಮತ್ತು ಪೌರಾಯುಕ್ತರಾದ ಖಾಜಾ ಮೊಹಿದ್ದೀನ್ ಅವರುಗಳ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ಪರಣ್ಣ ಮುನವಳ್ಳಿ ಅವರಿಗೆ ಪೌರ ಸನ್ಮಾನ ನಡೆಯಿತು. ನಗರಸಭೆಯ ಸದಸ್ಯರುಗಳಾದ ಎಂಕಮ್ಮ ಲಿಂಗಪ್ಪ ನಾಯಕ್, ವೀರಭದ್ರಪ್ಪ ನಾಯಕ್, ಶೇಖ್ ನಬೀಸಾಬ್, ಶಾಕಿರ್ ಶಬ್ಬೀರ್, ರಾಘವೇಂದ್ರ ಶೆಟ್ಟಿ, ರಾಧಾ ಬಸವರಾಜ್ ಐಲಿ, ಸಂತೋಷ್ ದೇವಿ ಬಾಂಟಿಯಾ, ಈಡಿಗೇರ ಪರಮೇಶಪ್ಪ, ಹುಡೇಜಾಲಿ ಶರಣಪ್ಪ ನಾಯಕ್, ಸಿದ್ದಾಪುರ್ ರಾಚಪ್ಪ, ಬಸವರಾಜ್ ಬೆನಕನಾಳ್, ಮೋಸಿನ್ ಚಾವೂಸ್ ಹಾಗೂ ಕೆ ದ್ರಾಕ್ಷಾಯಣಿ ಅವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಮುಖಂಡರಾದ ಸಿಂಗ್ನಳ್ ಪಂಪಾಪತಿ ಸಾಹುಕಾರ್, ಚೌಡ್ಕಿ ರಮೇಶ್ ನಾಯಕ್, ಸುದರ್ಶನ್ ರಾವ್ ತಾಂದಳೆ, ಮನೋಹರ್ ಗೌಡ ಹೇರೂರ್, ಸಾಹಿತಿಗಳಾದ ಸಿಎಚ್ ನಾರಿನಾಳ್ ಹಾಗೂ ಬಿಜೆಪಿಯ ಮುಖಂಡರುಗಳು ಪಾಲ್ಗೊಂಡಿದ್ದರು. ಸಾಕಷ್ಟು ನಗರೋತ್ಥಾನಗಳು ಮತ್ತು ನಮ್ಮ ನಗರಸಭೆಯ ಹೊಸ ಕಟ್ಟಡ 300 ಲಕ್ಷಗಳಲ್ಲಿ ಈಗಾಗಲೇ ಟೆಂಡರ್ ಕರೆದು ಕಾಮಗಾರಿಯನ್ನು ಆದೇಶ ನೀಡಲಾಗಿದೆ. ಇದರಿಂದ ನೂತನವಾಗಿ ಒಂದು ಹೊಸ ಕಟ್ಟಡ ಈ ವರ್ಷ ಪ್ರಾರಂಭವಾಗುತ್ತದೆ ಮತ್ತು ಈ ಎಲ್ಲ ಇನ್ನುಳಿದ ರಸ್ತೆಗಳು ಹಾಗೂ ಡ್ರೈನೇಜ್ ಅಭಿವೃದ್ಧಿಗಳ ಒಂದು ಯೋಜನೆ ಮಂಜೂರಾಗಿದೆ. ಈಗಾಗಲೇ ಟೆಂಡರ್ ಕರೆದು 27 ಲಕ್ಷಗಳಿಗೆ ಒಂದು ಕೆಲಸ ಆದೇಶವನ್ನು ನೀಡಲಾಗಿದೆ. ಅದೇ ರೀತಿ ಗಂಗಾವತಿ ನಗರಕ್ಕೆ ಸಮೃದ್ಧ ನಗರ ಯೋಜನೆಯು ಮಂಜೂರಾಗಿದ್ದು 110 ಕೋಟಿಗಳ ಒಂದು ಯೋಜನೆ 5 ವರ್ಷಗಳ ಯೋಜನೆ ಮಂಜೂರಾಗಿದೆ. ಈಗಾಗಲೇ ಈ ಯೋಜನೆಯಲ್ಲಿ ಪ್ರಥಮ ಆದ್ಯತೆಯಾಗಿ ಕುಡಿಯುವ ನೀರಿಗೆ 25 ಕೋಟಿ ರೂಪಾಯಿಗಳನ್ನು KWS ಮಂಡಳಿಗೆ ಕೊಟ್ಟು ಆ ಕೆಲಸದ ಟೆಂಡರ್ ಕರೆದು ಈಗಾಗಲೇ ಆದೇಶ ನೀಡಿದ್ದಾರೆ. ಅದರಂತೆ ಯುಜಿಡಿ ಈ ನಗರಸಭೆಯಲ್ಲಿ ಒಂದು 20 ವರ್ಷಗಳಿಂದ ಅದು ನಡೀತಾ ಇತ್ತು. ಅದನ್ನು ಪೂರ್ಣಗೊಳಿಸುವ ಸಲುವಾಗಿ ಅಮೃತ ಯೋಜನೆಯಲ್ಲಿ ಒಂದು 45 ಕೋಟಿ ರೂಪಾಯಿಗಳ ಹಣ ಮೀಸಲಿಟ್ಟು ಅದನ್ನು ಚಾಲನೆ ಈ ವರ್ಷದಲ್ಲಿ ಈ ಟೆಂಡರ್ ಕರೆದು ಕೆಲಸ ಪ್ರಾರಂಭವಾಗಿದೆ. ಗಂಗಾವತಿ ನಗರ ತುಂಬಾ ಬೃಹದಾಕಾರವಾಗಿ ಏನಪ್ಪ ಅಂದ್ರೆ ಬೆಳೀತಾ ಇದೆ. 2018ನೇ ಸೆನ್ಸಸ್ ಪ್ರಕಾರ ಗಂಗಾವತಿ ಇವತ್ತು 1,25,000 ಏನಪ್ಪ ಅಂದ್ರೆ ಮತದಾರನ ಏನಪ್ಪ ಅಂದ್ರೆ ಒಳಗೊಳ್ತಾ ಇದೆ. ಅದೇ ರೀತಿಯಾಗಿ 31 ವಾರ್ಡ್ ಇದ್ದಂತ ನಗರಸಭೆ ಇವತ್ತು 35 ವಾರ್ಡ್ಗಳಾಗಿ ಏನಪ್ಪ ಅಂದ್ರೆ ಮಾರ್ಪಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಗಂಗಾವತಿ ಬೇಕಾಗಿರ್ತಕ್ಕಂಥ ಮೇನ್ ಮೂಲಭೂತ ಸೌಲಭ್ಯಗಳು ಡ್ರೈನೇಜ್ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಅದೇ ರೀತಿ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಏನಪ್ಪಾ ಅಂತ ಮುಖ್ಯವಾಗಿ ರಸ್ತೆಗಳು ಇರ್ಬೋದು. ಇವೆಲ್ಲವೂ ಜೊತೆಗೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಇವತ್ತು 90 ಜನ ಇವತ್ತು ಸಿಬ್ಬಂದಿ ವರ್ಗ ಕಾಯಂ ಸಿಬ್ಬಂದಿ ಏನಪ್ಪಾ ಅಂತಂದ್ರೆ ಇವತ್ತು ಕಮಿಷನರ್ ಆದಿಯಾಗಿ ಒಬ್ಬ P1 ಅವರಿಗೂ ಕೂಡ ಏನಪ್ಪಾ ಅಂದ್ರೆ 90 ಜನ ಏನಪ್ಪಾ ಅಂದ್ರೆ ಕಾಯಂ ಸಿಬ್ಬಂದಿಗಳು ಏನಪ್ಪಾ ಅಂದ್ರೆ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ 162 ಜನ ಇವತ್ತೇನಪ್ಪಾ ಅಂತಂದ್ರೆ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಸುಮಾರು 70 ಜನ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಗಂಗಾವತಿ ನಗರಿಗೆ ಸಿಬ್ಬಂದಿ ಕೊರತೆ ಇದೆ. ಇವತ್ತು ಅನೇಕ ವಾರ್ಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಸಾಕಷ್ಟು ಹಿಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಏನು ಅನಾನುಕೂಲತೆಗಳು ಆಗಿರ್ತಕ್ಕಂಥದ್ದನ್ನ ಕೂಡ ತಮ್ಮ ಗಮನಕ್ಕೂ ಬಂದಿದೆ. ಆದ್ರೂ ಕೂಡ ಈ ಬೃಹದಾಕಾರವಾಗಿರ್ತಕ್ಕಂಥ ಈ ನಗರಸಭೆಯಲ್ಲಿ ಏನಪ್ಪಾ ಅಂದ್ರೆ ಸಿಬ್ಬಂದಿ ಕೊರತೆ ಎದ್ದು ಕಾಣ್ತಾ ಇದೆ. ನಗರಸಭೆಯ ಬಗ್ಗೆ ಕಾಳಜಿ ವಹಿಸದೆ ಆಡಳಿತದ ಹಿತದೃಷ್ಟಿಯಿಂದ ತಮ್ಮ ಕಚೇರಿಯಲ್ಲಿ ಮನೆಯಲ್ಲಿ ಆಡಳಿತವನ್ನು ನಡೆಸಿದಾಗ ಮಾತ್ರ ಈ ಒಂದು ಲೋಪದೋಷಗಳನ್ನ ನಾವು ನೋಡ್ಬೋದು. ಆದರೆ ಇವತ್ತೇನು ನಾವು ಶಾಸಕರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೇವೆ, ಅವರು ದಯಮಾಡಿ ಇವತ್ತೇನು ನಗರಸಭೆ ಮೇಲ್ದರ್ಜೆಗೆ ಏರಿದೆ, ನಮಗೆ ಅನೇಕ ಮಂಜೂರಾದಂಥ ಹುದ್ದೆಗಳು ಸಹಿತ ನಮ್ಮಲ್ಲಿ ಕಡಿಮೆ ಇದ್ದಾವೆ. ಅದೇ ರೀತಿಯಾಗಿ ಪೌರ ಕಾರ್ಮಿಕರ ಸಮಸ್ಯೆ ಇಡೀ ಕರ್ನಾಟಕದಲ್ಲಿದ್ದರೆ ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಸರ್ಕಾರ ಈ ಮುಂಚೆ 500 ಜನಸಂಖ್ಯೆಗೆ ಒಬ್ಬರನ್ನ ನೇಮಕಾತಿ ಮಾಡಿಕೊಳ್ತಾ ಇತ್ತು. ಆದರೆ ಕಳೆದ ಸರ್ಕಾರದಲ್ಲಿ 500 ಜನಸಂಖ್ಯೆಗೆ ಇರ್ತಕ್ಕಂಥ ಒಬ್ಬ ಪೌರ ಕಾರ್ಮಿಕರನ್ನ 700 ಜನಸಂಖ್ಯೆಗೆ ಒಬ್ಬರಂತೆ ಇವತ್ತು ನೇಮಕ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಇದರಿಂದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ನಗರಸಭೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಇದ್ದಾವೆ. ಸಸ್ಯದಲ್ಲಿ ಇವತ್ತು ನಮ್ಮ ಸೋದರಾದಂತ ನಗರಸಭೆ ಸದಸ್ಯರು ವೀರಭದ್ರಪ್ಪ ನಾಯಕರು ಮತ್ತು ರಾಘವೇಂದ್ರ ಶೆಟ್ಟಿ ಅವರು ಅನೇಕ ವಿಚಾರಗಳನ್ನು ಇವತ್ತು ಶಾಸಕರ ಮುಂದೆ ಇಟ್ಟಿದ್ದಾರೆ. ನನ್ನ ಒಂದು ವಿಷಯ ಏನಂತ ಕೇಳಿದ್ರೆ, ಇವತ್ತು ಶಾಸಕರಿಗೆ ಹಿಂದೆ ಶಾಸಕರು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿ ನನ್ನ ವಾರ್ಡಿಗಿರ್ಬೋದು ಅನೇಕ ಅನ್ಯಾಯವನ್ನು ಮಾಡಿದ್ದಾರೆ.
ಇಂಥ ಅನ್ಯಾಯಕ್ಕೆ ಇಂಥ ತಾರತಮ್ಯಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಎಲ್ಲ ಸದಸ್ಯರಿಗೆ ನ್ಯಾಯಸಮ್ಮತವಾಗಿ ತಾವು ಅಧಿಕಾರವನ್ನು ಕೊಡಬೇಕು, ಅಭಿವೃದ್ಧಿಗೆ ಮುಂದಾಗಬೇಕಂತ ಹೇಳಕ್ ಬಯಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ವಿಷಯಗಳು ಇವತ್ತು ನಮ್ಮ ನಗರಸಭೆ ಅಧೀನವನ್ನು ಮುಗಿತಾ ಬರ್ತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಮುಕ್ತಾಯಗೊಳ್ಳುತ್ತದೆ. ಮುಕ್ತಾಯಗೊಂಡ ಮೇಲೆ ಇವತ್ತು ತಾವು ಶಾಸಕರ ಕರೀತೀರಿ. ಆ ಕಾರಣಕ್ಕಾಗಿ ನಾನು ಹೇಳುವುದಾದ್ರೆ ಗಂಗಾವತಿ ಅಭಿವೃದ್ಧಿ ವಿಚಾರವಾಗಿ 31 ವಾರ್ಡ್ಗಳನ್ನು ತಾವು ಅತಿ ಹೆಚ್ಚಿನ ಅಭಿವೃದ್ಧಿ ಮಾಡಿ ತೋರಿಸಬೇಕು. ಅದೇ ರೀತಿಯಾಗಿ 97ರ ನಂತರ ಇವತ್ತು 21 ವರ್ಷಗಳ ನಂತರ ಶಾಸಕರಿಗೆ ಪೌರ ಸನ್ಮಾನ ನೀಡುತ್ತಾ ಇದೆ. ಮುಖ್ಯವಾಗಿ ನಾನು ಎಲ್ಲ ನಗರಸಭೆ ಸದಸ್ಯರಿಗೆ, ಸಿಬ್ಬಂದಿಯವರಿಗೆ, ವಿಶೇಷವಾಗಿ ಪೌರ ಕಾರ್ಮಿಕ ಬಂಧುಗಳಿಗೆ ಸಹಿತ ಅಭಿನಂದನೆ ಹೇಳೋದ್ರ ಜೊತೆ ಸನ್ಮಾನ ಸಲ್ಲಬೇಕಾಗಿದ್ದು ಶಾಸಕರಿಗೆಲ್ಲ, ಮುಖ್ಯವಾಗಿ ನನ್ನ ಜಯದಲ್ಲಿ ನನ್ನನ್ನು ಚುನಾಯಿತರಾಗಲಿಕ್ಕೆ ಕಾರಣಕರ್ತರಾದಂಥ ಮತದಾರ ಬಂಧುಗಳಿಗೆ ಮತ್ತು ನಿಮಗೆಲ್ಲರಿಗೂ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆದ ಕಾರಣ ನೀವೇನಿವತ್ತು ವಿಶೇಷವಾಗಿ ಅನೇಕ ನಮ್ಮ ಹಿರಿಯರು ಮಾತನಾಡಿದ್ದಾರೆ. ಜೊತೆಗೆ ಇವತ್ತು ನಗರಸಭೆ ಅಭಿವೃದ್ಧಿ ಆಗಬೇಕಾಗಿದೆ. ಜೊತೆಗೆ ನಗರದ ಎಲ್ಲ ಮೂಲಭೂತ ಸೌಕರ್ಯಗಳು ಇವತ್ತು ಸಿಗಬೇಕಾಗಿದೆ. ಇವತ್ತು ಸ್ವಚ್ಛತೆ ದೃಷ್ಟಿಯಿಂದ ಇರ್ಬೋದು, ಲೈಟ್ ದೃಷ್ಟಿಯಿಂದ ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಎಲ್ಲ ಕಾರ್ಯವನ್ನು ಮೂಲಭೂತ ಸೌಕರ್ಯಗಳನ್ನು ಇವತ್ತು ಒದಗಿಸುವಂತ ಕಾರ್ಯ ಎಲ್ಲ ಜನಪ್ರತಿನಿಧಿಗಳ ಒಂದು ಏನು ಸಹಕಾರದಿಂದ ಆಗಬೇಕಾಗಿದೆ. ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಶಾಸಕರಾದ ನಂತರ ಕೇವಲ ಒಬ್ಬರಿಗೆ ಶಾಸಕರಲ್ಲ, ಒಂದು ಪಕ್ಷ ಶಾಸಕರಲ್ಲ, ಅವರು ಎಲ್ಲರಿಗೂ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಸಹಿತ ಸುಮಾರು 1,92,000 ಜನರಿಗೂ ಸಹಿತ ಶಾಸಕರು ಅನ್ನುವಂಥ ಮಾತನ್ನ ನಾವು ಹೇಳಲೇಬೇಕಾಗ್ತದೆ. ಜೊತೆಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹಿತ ನೇರವಾಗಿ ಸಂಪರ್ಕ ಮಾಡೋದ್ರ ಮುಖಾಂತರ ಸಮಸ್ಯೆಗಳನ್ನು ಪರಿಹಾರ ನೀಡುವಂತ ಒಂದು ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಸಾಕಷ್ಟು ಅನುದಾನ ಬರ್ತಾ ಇದೆ. ಜೊತೆಗೆ ಇವತ್ತು ಅಮೃತ ನಗರ ಯೋಜನೆ ಅಡಿಯಲ್ಲಿ ಸುಮಾರು 110 ಕೋಟಿ ಈಗಾಗಲೇ ಬಂದಿದೆ. ಜೊತೆಗೆ ಅದರಲ್ಲಿ ಕೆಲವು ಭಾಗವನ್ನ ಯುಜಿಡಿ ಅಭಿವೃದ್ಧಿ ಕಾಮಗಾರಿ ಪೂರ್ತಿಗೊಳ್ಳಬೇಕು. ಜೊತೆಗೆ ಕುಡಿಯುವ ನೀರಿನ 24x7 ಆ ಒಂದು ಕಾರ್ಯ ಪೂರ್ತಿಗೊಳ್ಳಬೇಕನ್ನುವಂಥ ಉದ್ದೇಶದಿಂದ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಂತ ಸನ್ಮಾನ್ಯ ಸಂಗಣ್ಣ ಕರಡಿಯವರು ಆ ಒಂದು 25 ಕೋಟಿ ಜೊತೆಗೆ ಯುಜಿಡಿಗೆ 45 ಕೋಟಿ ಹಣವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಎಲ್ಲ ನಗರಸಭೆ ಹಿರಿಯ ಸದಸ್ಯರು ಹೇಳೋದಂದ್ರೆ ಎಲ್ಲರ ಸಹಕಾರದಿಂದ ಇವತ್ತು ಕಾರ್ಯ ನಡೆಯುವ ಜೊತೆಗೆ ಇವತ್ತು ಅಂದವಾಗಿ ಈ ಒಂದು ನಮ್ಮ ನಗರಸಭೆ ಏನಿದೆಯಲ್ಲ ಇದು ರಾಜ್ಯದಲ್ಲಿ ಒಂದು ಮಾದರಿಯ ನಗರಸಭೆಯನ್ನಾಗಿ ಮಾಡುವಂತ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗಂಗಾವತಿ ತಾಲೂಕಿನ ಭತ್ತದ ನಾಡು ಶ್ರೀರಾಮನಗರದಲ್ಲಿ ಉದ್ಯಮಿಗಳಾದ ಪಾಲಪ್ರಕಾಶ್ ಅವರು ತಮ್ಮ ಸ್ವಂತ ಜಾಗದಲ್ಲಿ ಮೊಬೈಲ್ ಟವರ್ ನಿರ್ಮಿಸಿರುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗಂಗಾವತಿ ತಾಲೂಕಿನ ಭತ್ತದ ನಾಡು ಎಂದು ಪ್ರಸಿದ್ಧಿಯಾಗಿರುವ ಶ್ರೀರಾಮನಗರದ 6ನೇ ವಾರ್ಡ್ ಪ್ರದೇಶದಲ್ಲಿ ಉದ್ಯಮಿಗಳಾದ ಪಾಲಪ್ರಕಾಶ್ ಅವರು ತಮ್ಮ ಸ್ವಂತ ಜಾಗದಲ್ಲಿ ಅತಿ ದೊಡ್ಡದಾದ ಜಿಯೋ ಟವರ್ ನಿರ್ಮಾಣ ಮಾಡುತ್ತಿರುವುದಕ್ಕೆ ನಾಗರಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಟವರ್ ನಿರ್ಮಾಣದಿಂದ ಆಗುತ್ತಿರುವ ತೊಂದರೆಯ ಬಗ್ಗೆ ನಾಗರಿಕರ ಮನವಿಯ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆರ್ ವಿಜಯ್ ಕುಮಾರ್ ಮತ್ತು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಧ್ಯಮ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ನಾಯಕ್ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಕರವೇ ಯುವ ಶಕ್ತಿ ಬಣದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್, ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಕಾಮಟಗಿ, ರಾಜ್ಯ ಉಪಾಧ್ಯಕ್ಷರಾದ ರಾಜು ಗುಜ್ಜಲ್, ಕರವೇ ಹೊಸಪೇಟೆ ಕಾರ್ಯದರ್ಶಿ ಸಿಂದಿಗೇರಿ ತ್ರಿಕೋಶ್, ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಳ್ವಾರ್ ದುರ್ಗೇಶ್ ಹಾಗೂ ಕರವೇ ಪ್ರಮುಖರಾದ ಸ್ವಾಮಿನಾಥ್ ಹಾಗೂ ಅನೇಕ ವಾರ್ಡಿನ ಗ್ರಾಮಸ್ಥರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ಇಲ್ಲಿ ಒಂದು ಒಂದು ಟವರ್ನ ಇಲ್ಲಿ ಟವರ್ನ ಇದು ಹೊಸದಾಗಿ ಒಂಥರ ಟವರ್ ಫಿಟ್ ಮಾಡೋಕ್ಕೆ ಬಂದಿದ್ರೆ ಇಲ್ಲಿ ಆ ಟವರ್ಲಿಂದ ಏನೇನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಆಲ್ಮೋಸ್ಟ್ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಏರ್ಟೆಲ್ ಟವರ್ ಇರ್ಬೋದು, ಜಿಯೋ ಸಿಮ್ ಟವರ್ ಇರ್ಬೋದು ಮತ್ತು ವೋಡಾಫೋನ್ ಇರ್ಬೋದು, ಈ ಪ್ರತಿಯೊಂದು ಟವರು ಪ್ರಾಬ್ಲಮ್ ಏನಂದರೆ ಯಾವುದೇ ಒಂದು ಗ್ರಾಮದಿಂದ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ನಾಗಿರಬೇಕು. ಅದರಲ್ಲಿಂದ ಹಾರ್ಟ್ ಪೇಷಂಟಿಗೊಂದು ಹಾಗೂ ಸಣ್ಣ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳಿಗೆ ನರಗಳು ವೀಕ್ ಆಗೋದು, ಹಾರ್ಟ್ ಪ್ರಾಬ್ಲಮ್ ಬರೋಂಥ ಚಾನ್ಸಸ್ ಇದೆ. ಹಾಗಾಗಿ ಟವರ್ನ ಎಲ್ಲಿ ನಾವು ಸ್ಥಳೀಯವಾಗಿ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಹಾಕಕ್ಕೆ ಬಿಡೋಂಗಿಲ್ಲ.
ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಅವ್ರು ಏನೋ ಮಾಡ್ತಿದ್ದಾರೆ ಅದ್ರ ವಿರುದ್ಧ ನಾವಿಲ್ಲ. ಈ ಭಾಗದ MLA ಅವರಿಗಾಗಲಿ, ತಹಸೀಲ್ದಾರ್ಗಾಗಲಿ, ಗ್ರಾಮ ಪಂಚಾಯತ್ PD ಅವ್ರಿಗಾಗಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೆ ನಾವು ಹೇಳೋದಿಷ್ಟೇ, ಜನರ ಆರೋಗ್ಯನ ದಯವಿಟ್ಟು ಕಾಪಾಡಿ. ಈ ಟವರ್ಲಿಂದ ಇವತ್ತು ಜಿಯೋ ಟವರ್ ಇರ್ಬೋದು, ಏರ್ಟೆಲ್ ಟವರ್ ಇರ್ಬೋದು, ಐಡಿಯಾ ಟವರ್ ಎಲ್ಲ ಟವರ್ಲಿಂದನೂ ಇಲ್ಲಿ ವಯಸ್ಸಾದವ್ರಿಗೆ ಬೈಟ್ ಬರೋ ಚಾನ್ಸಸ್ ಇದೆ. ಪಕ್ಕದಲ್ಲೇ ಇದ್ದರೆ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸಣ್ಣ ಮಕ್ಕಳಿಗೆ ಇಮಿಡಿಯೇಟ್ಲಿ ಹಾರ್ಟ್ ಪ್ರಾಬ್ಲಮ್ ಇವತ್ತು ಏನೋ ಹುಟ್ಟೋ ಮಗುಗೆ ಒಳಗೆ ಸಣ್ಣ ಹೋಲ್ ಬಿದ್ದಿದೆ ಅಂತ ಹೇಳ್ತಾರಲ್ಲ, ಅದು ಆ ಅಮ್ಮ ಪ್ರೆಗ್ನೆಂಟ್ ಇದ್ದಾಗ ಆ ಟವರ್ ಪಕ್ಕಕ್ಕೆ ಇದ್ದಾಗ ಇದೆಲ್ಲ ಆ ಫುಡ್ಲಿಂದನೂ ಈ ವೈರಸ್ಲಿಂದನೂ ಬರೋ ಚಾನ್ಸಸ್ ಇರ್ತೈತಿ. ರಾಜ್ಯಾಧ್ಯಕ್ಷರು ಮತ್ತು ಈ ಸ್ಥಳೀಯ ಮುಖಂಡರು ಮತ್ತು ಅಲ್ಲಿ ಟವರ್ ಹಾಕುವಂಥ ಸ್ಥಳದಲ್ಲಿರುವಂಥ ಕೆಲವು ಸಾರ್ವಜನಿಕರು ನಮಗೆ ಟವರ್ ಹಾಕಬೇಡ ಅಂತ ಹೇಳ್ಬಿಟ್ಟು ನಮಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮನವಿ ಪತ್ರವನ್ನು ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಕಾನೂನು ಪ್ರಕಾರ ಮತ್ತು ಜನರ ಆರೋಗ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಕಾನೂನು ಪ್ರಕಾರ ನಾವನ್ನು ಕ್ರಮ ಕೈಗೊಳ್ಳುತ್ತೇವೆ ಈ ಮೂಲಕ ಗಂಗಾವತಿ ನಗರಸಭೆಯ ಅಧ್ಯಕ್ಷರಾದ ಸಣ್ಣ ಹುಲಿಗೆಮ್ಮ ದೇವಪ್ಪ ಕಾಮದೊಡ್ಡಿ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಹಣಕಾಸು ಸ್ಥಾಯಿ ಸಮಿತಿಗೆ ನೂತನ ಸದಸ್ಯರನ್ನ ನೇಮಕ ಮಾಡಲಾಯಿತು. ಗಂಗಾವತಿ ನಗರಸಭೆಯ ಸಾಮಾನ್ಯ ಸಭೆ ನಗರಸಭೆಯ ಅಧ್ಯಕ್ಷರಾದ ಸಣ್ಣ ಹುಲಿಗೆಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆಯ ಸಭಾಭವನದಲ್ಲಿ ನಡೆಯಿತು. ನಗರಸಭೆಯ ಹಣಕಾಸು ಸ್ಥಾಯಿ ಸಮಿತಿಗೆ ನೂತನ ಸದಸ್ಯರುಗಳಾಗಿ ನಗರಸಭೆಯ ಸದಸ್ಯರುಗಳಾದ ಸಿದ್ದಾಪುರ ರಾಚಪ್ಪ, ಶಾಕಿರ್ ಶಬ್ಬೀರ್, ಮೋಸಿನ್ ಚಾವೂಸ್, ವೀರಭದ್ರಪ್ಪ ನಾಯಕ್ ಹಾಗೂ ಕೆ ದ್ರಾಕ್ಷಾಯಣಿ ಅವರುಗಳು ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಹಣಕಾಸು ಸ್ಥಾಯಿ ಸಮಿತಿಯ ಸದಸ್ಯರುಗಳ ಆಯ್ಕೆ ಕುರಿತಂತೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರುಗಳ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಗೊಂದಲದ ಗೂಡಾದ ಸಾಮಾನ್ಯ ಸಭೆಯಲ್ಲಿ ಗದ್ದಲವೇ ಗದ್ದಲ ನಡೆಯಿತು. ಸಭ್ಯಗಳನ್ನು ಅನುಮೋದನೆ ನೀಡಲಾಗಿದೆ. ಇವತ್ತು ಶಾಹಿರಾ ಶಬೀರ್ ಮತ್ತು ಮೋಸಿನ್ ಚಾವಸ್ ಅಧ್ಯಕ್ಷರೇ ಸದಸ್ಯರಾಗಿ ನಾನು ಮಾನ್ಯ ಅಧ್ಯಕ್ಷರಲ್ಲಿ ದಯವಿಟ್ಟು ಈ ಸಬ್ಜೆಕ್ಟ್
ಕಮಿಷನರ್ ಓಟ್ ಐತೆ ಕಾನೂನು ಐತೆ ಹೋಗ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಕೃಷಿ ಮಾಹಿತಿ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ. ಶಾಸಕ ಪರಣ ಮುನವಳ್ಳಿ ಅವರಿಗೆ ನಗರಸಭೆಯಲ್ಲಿ ಪೌರ ಸನ್ಮಾನ. ಮತ್ತು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಣಕಾಸು ಸ್ಥಾಯಿ ಸಮಿತಿಯ ನೂತನ ಸದಸ್ಯರ ನೇಮಕ. ಮುಂದಿನ ಜಿಎಸ್ಪಿ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ GSPN ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ. ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.